ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಆರೋಪ ದೇಶದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಾಯಶ್ಚಿತ್ತ ಹೋಮ ಹವನಗಳಿಗೆ ಮುಂದಾಗಿದ್ದಾರೆ. ಪವಿತ್ರತೆ ರಕ್ಷಣೆಗೆ ಹೋಮ ಹವನವನ್ನ ಮಾಡಲಾಗ್ತಾ ಇದೆ. ಅಪವಿತ್ರತೆಯನ್ನ ಹೋಗಲಾಡಿಸೋದಕ್ಕೆ ಹೋಮ ಹವನವನ್ನ ಮಾಡಲಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಈಗಾಗಲೇ ಹೋಮ ಹವನ ಪ್ರಾರಂಭ ಆಗಿದೆ. ತಿರುಪತಿ ತಿರುಮಲ ಆಡಳಿತ ಮಂಡಳಿಯಿಂದ ಈ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಭಕ್ತರಲ್ಲಿ ನಂಬಿಕೆ ಮೂಡಿಸುವಂತಹ ಸಲುವಾಗಿ ಶಾಂತಿ ಹೋಮವನ್ನ ಮಾಡಲಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಪೂಜೆ ಹೋಮ ಹವನಗಳೆಲ್ಲವೂ ಕೂಡ ನಡೀತಾ ಇದೆ. ಒಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಬೆಳಗ್ಗೆ 6 ಗಂಟೆಯಿಂದಲೇ ಪೂಜಾ ಕೈಂಕರ್ಯಗಳು ಇಲ್ಲಿ ಸಾಂಗೋಪಾಂಗವಾಗಿ ಸಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಪವಿತ್ರ ಯಾಗದಲ್ಲಿ ಗೋಮೂತ್ರ ಹಾಗೆ ಗೋವಿನ ಹಾಲನ್ನ ನೀಡಲಾಗುತ್ತೆ. ಹಾಗೆ ಗೋವಿನ ತುಪ್ಪದ ಮೂಲಕ ಸಂಪ್ರೋಕ್ಷಣೆ ಕೂಡ ಮಾಡಲಾಗುತ್ತೆ. ತಿರುಮಲದ ಸನ್ನಿಧಿಯಲ್ಲಿ ಶಾಂತಿ ಹೋಮ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲವೂ ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗಿದೆ. ದೇವಾಲಯದ ಬಳಿಯ ಬಂಗಾರ ಬಾವಿ ಯಾಗ ಶಾಲೆಯಲ್ಲಿ ಈ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದೆ. ಬೆಳಗ್ಗೆ 10 ಗಂಟೆವರೆಗೂ ಕೂಡ ಈ ಹೋಮ ಹವನ ನಡೆಯುತ್ತೆ. ಟಿಟಿಡಿಯ ರಾಮಕೃಷ್ಣ ದೀಕ್ಷಿತ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನಡೀತಾ ಇದೆ. 3 ಹೋಮ ಕುಂಡಗಳನ್ನು ರಚಿಸಿ ಶಾಂತಿ ಹೋಮ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ತಿರುಪತಿ ತಿರುಮಲದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವರಾಜ್ ಇದ್ದಾರೆ. ಶಿವರಾಜ್, ಒಂದು ಕಡೆ ದೇಶದಾದ್ಯಂತ ತಿರುಪತಿ ಲಡ್ಡು ಪ್ರಸಾದ ವಿಚಾರ ಏನು ಸಾಕಷ್ಟು ತಾರಕಕ್ಕೆ ಏರಿತು. ಇದರ ಬೆನ್ನಲ್ಲೇ ಪ್ರಾಯಶ್ಚಿತ್ತ ಹೋಮ ಶಾಂತಿ ಹೋಮಕ್ಕೆ ಮುಂದಾಗಿರುವಂತದ್ದು. ಸದ್ಯಕ್ಕೆ ಏನೆಲ್ಲ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದೆ? ಶಕುಂತಲಾ, ವಿಶ್ವವಿಖ್ಯಾತ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ಪ್ರಮಾದದ ಹಿನ್ನೆಲೆಯಲ್ಲಿ ಇವತ್ತು ಟಿಟಿಡಿ ವತಿಯಿಂದ ತಿರುಪತಿ ಟ್ರಸ್ಟ್ ವತಿಯಿಂದ ಈಗಾಗಲೇ ಶಾಂತಿ ಹೋಮವನ್ನು ಆಯೋಜನೆ ಮಾಡಲಾಗಿದೆ. ರಾಮಕೃಷ್ಣ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಈ ಒಂದು ಶಾಂತಿ ಹೋಮ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿದೆ ಅನ್ನೋ ಮಾತನ್ನು ಖುದ್ದು CM ಚಂದ್ರಬಾಬು ನಾಯ್ಡು ಅವರು ಹೇಳಿಕೊಟ್ಟಿದ್ರು. ಅದಾದ ಬಳಿಕ ಇಲ್ಲೊಂದರಲ್ಲಿ ಕೋಟ್ಯಾಂತರ ಭಕ್ತರಲ್ಲಿ ಒಂದು ನಂಬಿಕೆಗೆ ಪೆಟ್ಟು ಬಿದ್ದಿತ್ತು, ಗೊಂದಲವಾಗಿತ್ತು. ಆ ನಂಬಿಕೆಯನ್ನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ಈ ಒಂದು ಪ್ರಸಾದ ಪ್ರಮಾದದ ಪ್ರಾಯಶ್ಚಿತ್ತಗಾಗಿ ಇವತ್ತು ಶಾಂತಿ ಹೋಮ ಮಾಡ್ತಾ ಇದ್ದಾರೆ. ಈಗಾಗಲೇ ಪೂಜಾ ಕೈಂಕರ್ಯಗಳು ಎಲ್ಲ ಕೂಡ ನಡೀತಾ ಇರುತ್ತೋ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಈ ಒಂದು ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಬಂಗಾರ ಬಾವಿ ಯಾಗದಲ್ಲಿ 3 ಯಜ್ಞಕುಂಡಗಳನ್ನು ಈಗಾಗಲೇ ನಿರ್ಮಾಣ ಮಾಡಿ ಅಗ್ನಿಕುಂಡಗಳ ಮೂಲಕ ಈಗಾಗಲೇ ಹೋಮ ಹವನ ಮಾಡಲಾಗ್ತಾ ಇದೆ. ನಾನೀಗ ಎಕ್ಸಾಕ್ಟ್ ತಿರುಪತಿ ತಿರುಮಲ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಗೋಪುರದ ಮುಂದೆ ಈಗ ನಾವು ನಿಂತಿರೋದು. ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಿಮ್ಮಪ್ಪನವರ ದರ್ಶನವನ್ನು ಪಡೀತಾ ಇದ್ದಾರೆ. ಮತ್ತೊಂದು ಕಡೆ ತಿಮ್ಮಪ್ಪನ ದರ್ಶನಕ್ಕೆ ಬರುವವರಿಗೆ ಒಂದು ಮತ್ತಷ್ಟು ನಂಬಿಕೆಯನ್ನು ಮೂಡಿಸೋದಕ್ಕಾಗಿ ಈ ಒಂದು ಪ್ರಸಾದ ಪ್ರಮಾದದ ಗೊಂದಲವಾಗಿದೆ, ಅದನ್ನು ಹೋಗಲಾಡಿಸೋಕ್ಕೆ ಶಾಂತಿ ಹೋಮವನ್ನು ಮಾಡಿಸಲಾಗ್ತಾ ಇದೆ. ಈಗಾಗಲೇ ಟಿಟಿಡಿ ವತಿಯಿಂದ ಕಾರ್ಯನಿರ್ವಹಣಾಧಿಕಾರಿ ಶ್ಯಾಮಲಾರಾವ್ ಏನಾದ್ರು ಅವರು ಕೂಡ ಬೆಳಗ್ಗೆನೆ ಬಂದು ವಿಸಿಟ್ ಕೊಟ್ಟು ಎಲ್ಲ ಯಾವ ರೀತಿಯ ಪೂಜಾ ಕಾರ್ಯಕ್ರಮ ನಡೀತೆ ಎಲ್ಲವನ್ನು ವೀಕ್ಷಣೆ ಮಾಡಿದ್ರು. ಪ್ರಮುಖವಾಗಿ ರಾಮಕೃಷ್ಣ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಈ ಒಂದು ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ತಿರುಮಲದ 8 ಜನ ಅರ್ಚಕರು ಮತ್ತು ಆಗಮ ಸಲಹಾಗಾರರು 3 ಜನ ಒಳಗೊಂಡಂತೆ ಈ ಒಂದು ಪೂಜಾ ಕಾರ್ಯಕ್ರಮ ನಡೀತೆ. ಸುಮಾರು 10 ಗಂಟೆವರೆಗೂ ನಡೀತಾ ಅಂದ್ರೆ 4 ಗಂಟೆಗಳ ಕಾಲ ಈ ಒಂದು ಪೂಜಾ ಕಾರ್ಯಕ್ರಮ ನಡೀತೆ. ಮತ್ತೊಂದು ಶಕುಂತಲಾ, ಇಲ್ಲಿ ಬೇರೆ ಬೇರೆ ಭಾಗದ ಭಕ್ತರು ಬಂದಿದ್ದಾರೆ. ನಮ್ಮ ಕರ್ನಾಟಕದಿಂದಲೂ ಕೂಡ ಬಂದಿದ್ದಾರೆ. ಬೆಂಗಳೂರಿನವ್ರು ಅವ್ರು ಹೇಳ್ತಾರೆ, ಅವ್ನು ಒಂದೇ ಒಂದು ಮಾತಾಡ್ತೀನಿ. ಅಮ್ಮ, ಏನು ಹೇಳ್ತೀರಿ ಈಗ ಲಡ್ಡು ವಿವಾದದ ಬಗ್ಗೆ? ಎಲ್ಲ ಹಂಗೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಗೆ ಅಷ್ಟೊಂದು ಇದಿಲ್ಲ. ಎಲ್ಲ ತಿರುಪತಿ ವೆಂಕಟರಮಣ ಸ್ವಾಮಿ ಅವ್ರಿಗೆ ಬಿಟ್ಟಿರೋವಂಥದ್ದು. ನಾವು ನಂಬಿಕೆಯಲ್ಲೇ ಬಂದಿದ್ದೀವಿ ಸರ್. ಫಸ್ಟ್ ಬೇಸರ ಆಯಿತು ನಮಗೆ, ಹಿಂಗೆ ಆಯ್ತಲ್ಲಪ್ಪ, ನಾವು ಹೋಗೋ ಟೈಮ್ಗೆ ಹಿಂಗೆ ನಮಗೆ ಲಡ್ಡುಗೆ ನಮ್ಗೆ ಇಷ್ಟವಾಗಿದ್ದೆ ಲಡ್ಡು, ಅದೇ ಇವಾಗ ಕಲಬೆರಕೆ ಆಗಿದೆ ಅಂತಂತ ಬೇಸರ ಆಯಿತು. ಈಗ ಶಾಂತಿ ಹೋಮ ಮಾಡಿಸ್ತಾ ಇದ್ದಾರೆ. ಮತ್ತು ನಿನ್ನೆ ಮಳೆ ತುಂಬ ಚೆನ್ನಾಗಿ ಬಂತು. ಮಳೆ ಬಂದು ಎಲ್ಲ ಇಲ್ಲಿದ್ದಿದ್ದ ಇದನ್ನೆಲ್ಲ ಕ್ಲೀನ್ ಮಾಡಿದೆ ದೇವರು. ಒಟ್ಟಲ್ಲಿ ಈ ಒಂದು ಶಾಂತಿ ಹೋಮ ನಡೀತಾ ಇದೆ. ಭಕ್ತರಲ್ಲೂ ಅಷ್ಟೇ ಮಟ್ಟದ ನಂಬಿಕೆ ಇರುವಂಥದ್ದು ಶಕುಂತಲಾ. ಸುಮಾರು 4 ಗಂಟೆಗಳ ಕಾಲ ನಡೆಯುವಂಥ ಈ ಒಂದು ಶಾಂತಿ ಹೋಮ ಎಲ್ಲರ ಚಿತ್ತ ಈ ಕಡೆ ಗಮನ ಬಂದಿರುವಂಥದ್ದು ಶಕುಂತಲಾ. ಧನ್ಯವಾದ ಶಿವರಾಜ್, ತಮ್ಮ ಡೀಟೇಲ್ಸ್ಗಾಗಿ.